ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ವದತಿ. ಭಗವಾನ್ ವಿಷ್ಣು ನಿರ್ದೋಷಾಕ್ಷರ ಸದ್ಗುಣಃ. ಪರಾಭವ ಸಂವತ್ಸರದ ಆಷಾಢ ಕೃಷ್ಣ ದ್ವಿತೀಯಾದ ಈ ದಿನ ಸತ್ಯ ವಿವೇಕದ ಶ್ರವಣವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದರ ಮಂಗಲ ಶ್ಲೋಕ ಇದು. ಪ್ರಮೇಯ ಸ್ವತಂತ್ರ ಮತ್ತು ಅಸ್ವತಂತ್ರ ಅಂತ ಎರಡು ವಿಧವಾಗಿ ನಮಗೆ ಸಿದ್ಧವಾಗಿದೆ. ಅದರಲ್ಲಿ ಸ್ವತಂತ್ರನಾದವನು ಈ ಭಗವಂತ. ಪ್ರಮೇಯ ಅಂತ ಬಂದಿದೆ. ಪ್ರಮೇಯ ಅಂದ್ರೆ ಪ್ರಮಾಣಗಳ ಮೂಲಕ ತಿಳಿಯಲ್ಪಡಬೇಕಾದದ್ದು ಅಂತ ಅದರ ಅರ್ಥ. ಪ್ರಮಾಣಗಳ ಮೂಲಕ ನಾವು ತಿಳಿಯುವುದು ಕೆಲವು ಬಾರಿ ಪ್ರತ್ಯಕ್ಷ, ಅನುಮಾನ, ಆಗಮ ಇತ್ಯಾದಿ ಒಂದೊಂದು ಬಾರಿ ಒಂದೊಂದು ಪ್ರಮಾಣದಿಂದ ತಿಳಿತೀವಿ. ಇದರಲ್ಲಿ ಈಗ ಮುಖ್ಯವಾಗಿ ಆಗಮ ಪ್ರಮಾಣದಿಂದ ಮತ್ತೆ ಪ್ರತ್ಯಕ್ಷ ಪ್ರಮಾಣದಿಂದಲೂ ಹೀಗೆ ಸ್ವತಂತ್ರ ಮತ್ತು ಅಸ್ವತಂತ್ರ ಅಂತ ಎರಡು ಥರದ ಪ್ರಮೇಯ ವಸ್ತುಗಳು, ತಿಳಿಯಲ್ಪಡಬೇಕಾದ ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ವಸ್ತುಗಳು ನಮಗೆ ಕಂಡು ಬಂದಿವೆ. ಸಕಲ ದೋಷರಹಿತನಾದ ಹಾಗೆ ಗುಣಪೂರ್ಣನೂ ಆದ ಭಗವಂತ ವಿಷ್ಣು, ಅವನು ಸ್ವತಂತ್ರ ತತ್ವ ಅಂತ ಈಗ ಮೊದಲು ಬಂದ. ತತ್ವ ಸಂಖ್ಯಾನ ಗ್ರಂಥದಲ್ಲಿ ಈಗಾಗಲೇ ಅನೇಕ ತತ್ವಗಳನ್ನು ನಾವು ನೋಡಿದ್ದೇವೆ. ಅದಕ್ಕೆ ಬೇಕಾದ ಪ್ರಮಾಣಗಳನ್ನ ಈ ತತ್ವ ವಿವೇಕದಲ್ಲಿ ಉದ್ಧರಿಸಿದ್ದಾರೆ. ಭಗವಂತನಿಂದಲೇ ರಚಿತವಾದ ತತ್ವ ವಿವೇಕ ಅಂತ ಒಂದು ಗ್ರಂಥ ಇದೆ. ಅದರ ಶ್ಲೋಕಗಳೇ ಇಲ್ಲಿ ತತ್ವ ವಿವೇಕ ಅನ್ನೋ ಗ್ರಂಥದಲ್ಲಿ ಈಗ ನಾವು ನೋಡುವಂಥದ್ದು. ವಿವಿಧಂ ತತ್ವ ಅಂತ ಹೇಳಿದರೆ, ತತ್ವ ಅಂದ್ರೆ ಯಥಾರ್ಥ ವಸ್ತು ಅಂತ ಅರ್ಥ. ಪ್ರಮೇಯ ಅಂದ್ರೆ ಯಥಾರ್ಥ ಜ್ಞಾನಕ್ಕೆ ವಿಷಯವಾಗುತ್ತೆ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಅದು ಯಥಾರ್ಥವೇ ಆಗಿರುತ್ತೆ. ವಸ್ತುವು ಯಥಾರ್ಥ. ವಸ್ತು ಯಥಾರ್ಥ ಆದ್ರಿಂದನೇ ಆ ಜ್ಞಾನವು ಕೂಡ ಯಥಾರ್ಥ ಜ್ಞಾನ ಅಂತ ಕರ್ಕೋತದೆ. ಈ ಹಬ್ಬದಲ್ಲಿ ನಾವು ಬೆಳ್ಳಿ ಕಂಡಾಗ ಅದೆಲ್ಲ ತತ್ವ ಅಲ್ಲ, ಅದು ಆರೋಪಿತವಾದದ್ದು. ಆದ್ರಿಂದ ಅದೆಲ್ಲ ಅಪ್ರಮೇಯ. ಈ ಸ್ವತಂತ್ರ ತತ್ವ ಮತ್ತು ಅಸ್ವತಂತ್ರ ತತ್ವಗಳೇನಿವೆ ಇವುಗಳು ಮಾತ್ರ ಪ್ರಮೇಯ ಅಂತ ಹೀಗದರ ಅಭಿಪ್ರಾಯ. ಈ ಸ್ವತಂತ್ರ ಅಂತ ಹೀಗೆ ಭಗವಂತನನ್ನ ಹೇಳಿದ್ದಾರೆ. ಸ್ವತಂತ್ರ ಅಂದ್ರೆ, ಸ್ವ ಅಂದ್ರೆ ತನಗೆ ತಾನು, ತನಗೆ ತಾನೇ. ತಂತ್ರ ಅಂದ್ರೆ ಪ್ರಭು. ಇನ್ನೊಬ್ರು ಪ್ರಭು ಯಾರು ಅವನಿಗಿಲ್ಲ. ತನಗೆ ತಾನೇ ಪ್ರಭು ಆದ್ರೆ ಅಂತವನ್ನ ಸ್ವತಂತ್ರ ಅಂತ ಹೇಳ್ತಾರೆ. ಪರತಂತ್ರ ಅಂದ್ರೆ ತನಗಿಂತ ಭಿನ್ನನಾದಂತ ಮತ್ತೊಬ್ಬ ಯಾರೋ ಒಬ್ಬ ನಮಗೆ ನಿಯಾಮಕನಾಗಿದ್ರೆ ಅಂಥವನನ್ನ ಪರತಂತ್ರ ಅಂತ ಹೀಗೆ ಹೇಳ್ತಾರೆ. ಈಗ ನಾವು ಶ್ಲೋಕ ನೋಡಿದ್ದೇವಲ್ಲ, ಇಲ್ಲಿ ಪ್ರಮೇಯವು ಸ್ವತಂತ್ರ ಎಂಬುದಾಗಿ, ಪರತಂತ್ರ ಎಂಬುದಾಗಿ ದ್ವಿವಿಧಂ ಎರಡು ರೀತಿಯಾಗಿ ಮತಂ ಸ್ವೀಕರಿಸಲ್ಪಟ್ಟಿದೆ. ಇದು ಮೊದಲನೇ ಭಗವಾನ್ ಈಶ್ವರ ಸಂಪನ್ನನಾದ ವಿಷ್ಣು ಸ್ವತಂತ್ರನಾಗಿದ್ದಾನೆ. ಆ ವಿಷ್ಣುವಿಗೆ ನಿರ್ದೋಷಾಖಿಲ ಸದ್ಗುಣಃ ಅಂತ ಹೀಗದರ ತಾತ್ಪರ್ಯ. ಅಲ್ಲಿ ನಿರ್ದೋಷಾಖಿಲ ಸದ್ಗುಣ ಅಂತ ಅನ್ನೋದ್ರಿಂದಲೇ ಎಲ್ಲ ಗುಣಗಳು ಬಂತು. ಭಗವಾನ್ ಅಂತ ಹೇಳಿದ್ರಿಂದ ಮತ್ತೆ ಏನು ಹೇಳ್ತಿದ್ದಾರೆ ಅಂತ ಒಂದು ಜಿಜ್ಞಾಸೆ ನನಗೆ ಬಂತು. ಅಲ್ಲಿ ಟೀಕಾ ಟಿಪ್ಪಣಿಗಳಲ್ಲಿ ಇದೆಯೋ ಇಲ್ಲೋ ಅದನ್ನೇನು ನಾನು ಗಮನಿಸಲಿಲ್ಲ. ಭಗವಾನ್ ಅನ್ನೋದು ಆತನನ್ನ ಪೂಜ್ಯ ಅಂತ ಹೇಳುವ ಅರ್ಥ. ಭಗ ಅಂದ್ರೆ ದೊಡ್ಡ ಭಾಗ್ಯ, ಮಹಾ ಅದೃಷ್ಟ ಮೊದಲಾದವುಗಳನ್ನ ಭಗ ಅಂತ ಹೇಳ್ತಾರೆ. ಮಹಾಭಾಗ ಅಂತ ಹೇಳಿದ್ರು, ಭಗವಾನ್ ಅಂತ ಹೇಳಿದ್ರು ಒಂದೇ ಅರ್ಥ. ಅದರಿಂದ ಇಲ್ಲಿ ಈ ಪ್ರಸಂಗದಲ್ಲಿ ಭಗವಾನ್ ಅಂದ್ರೆ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ ಅರ್ಥ ಹೇಳಿ, ನಿರ್ದೋಷಾಖಿಲ ಸದ್ಗುಣ ಅಂತ ಅನ್ನೋದ್ರಿಂದ ಮತ್ತೆ ಸಕಲ ಸದ್ಗುಣ ಉಳ್ಳವನು ಅಂತ ಅರ್ಥ ಹೇಳಿ ಪುನರುಕ್ತಿ ಮಾಡ್ಕೊಳ್ಳೋದಕ್ಕಿಂತ ಭಗವಾನ್ ನಿರ್ದೋಷಾಖಿಲ ಸದ್ಗುಣ ವಿಷ್ಣು ಸ್ವತಂತ್ರ ಅಂತ ಹೀಗೆ ಅನ್ವಯ ಮಾಡ್ಕೊಳ್ಳೋದು. ಭಗವಾನ್ ಪೂಜ್ಯನಾದ, ಮತ್ತೆ ಯಾರಿಂದ ನಮಗೆಲ್ರಿಗೂ ಕೂಡ ಗುಣಗಳು ಬರಬೇಕಾಗಿದೆಯೋ, ಯಾವ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದ ನಾವು ಬರಬೇಕಾಗಿದೆಯೋ ಅಂಥವನು ಅವನು ಭಗವಾನ್. ಭಗವನ್ನ ಕೊಡುವಂಥವನು ಅಂತ. ಭಗವಾನ್ ಅಂದ್ರೆ ಭಗ ಉಳ್ಳವನು ಅಂತ ಒಂದು ಅರ್ಥ. ಉಳ್ಳವನು ಅಂದ್ರೆ ಹೇಗೆ? ಅವನು ಉಳ್ಳವನಂತ ಉಪಾಸನೆ ಮಾಡಿದ್ರಿಂದ ನಮಗೂ ಆ ಗುಣಗಳು ಬರಬೇಕು. ಆ ಕಾರಣದಿಂದ ಭಗವಾನ್ ಅಂತ ಅವನನ್ನ ಸ್ತೋತ್ರ ಮಾಡಿದ್ದಾರೆ.
ಅದರಿಂದ ಇಲ್ಲಿ ಭಗವಾನ್ ಅನ್ನೋದಕ್ಕೆ ಗುಣ ಅಂತ ಅರ್ಥ ಇದೇ ಇಲ್ಲ ಅಂತಲ್ಲ, ಆದರೂ ದೊಡ್ಡ ಸಂಪತ್ತು, ಐಶ್ವರ್ಯ ಹೀಗೆ ಅರ್ಥ ಮಾಡೋದು ಹೆಚ್ಚು ಯೋಗ್ಯ. ಮತ್ತೊಂದು ಅರ್ಥನ ಅದಕ್ಕೆ ಬೆಳೀತದೆ ಭಗವಾನ್ ಅನ್ನೋದಕ್ಕೆ. ಭಗ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಕೂಡ ಅರ್ಥ ಮಾಡಬಹುದು. ಹಾಗೆ ಯಾರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಹೊರದದ್ದನ್ನು ಹೇಳ್ತಿದ್ದೀನಿ. ಭಗವಾನ್ ನಿರ್ದೋಷಾಖಿಲ ಸದ್ಗುಣ ವಿಷ್ಣು ಸ್ವತಂತ್ರ, ಲಕ್ಷ್ಮೀಪತಿಯಾದ ಭಗ ಅಂದ್ರೆ ಸಂಪತ್ತು, ಆ ಸಂಪತ್ತಿನ ಅಭಿಮಾನಿನ ದೇವತೆ ಲಕ್ಷ್ಮಿ, ಅವಳನ್ನ ವಾನ್ ಉಳ್ಳವನು ಅಂತ ವಿಷ್ಣು ದೋಷರಹಿತನಾದವನು, ಸದ್ಗುಣ ಉಳ್ಳವನು, ಅವನನ್ನು ಸ್ವತಂತ್ರ ತತ್ವ ಅಂತ ತಿಳಿಬೇಕು. ಹೀಗೆ ಅದರ ಅರ್ಥ. ಜಯತೀರ್ಥರ ಟೀಕಾದಲ್ಲೇ ಭಗವಾನ್ ಅಂತ ಅನ್ನೋದಕ್ಕೆ ಪೂಜ್ಯ ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಹೀಗೆ ಪೂಜ್ಯನಾದ ವಿಷ್ಣುವು ನಿರ್ದೋಷಾಖಿಲ ಸದ್ಗುಣನಾಗಿದ್ದಾನೆ, ಅವನು ಸ್ವತಂತ್ರ ತತ್ವನಾಗಿದ್ದಾನೆ ಅಂತ ಅದರ ಅರ್ಥ ಸ್ವೀಕಾರ ಮಾಡಬಹುದು. ನಾವೆಲ್ಲರೂ ಪರತಂತ್ರರಾಗಿದ್ದೇವೆ ಅನ್ನೋದು ನಮಗೆ ನಿಶ್ಚಿತ ಆಗಿದೆ. ನಮ್ಮನ್ನು ಪ್ರೇರಿಸುವವರು ಯಾರು? ನಾವು ನಮ್ಮ ಸುತ್ತಮುತ್ತ ನೋಡ್ತಿರುವಂತಹ ಪರತಂತ್ರ ಜಗತ್ತಿನಲ್ಲಿ ಯಾವ ಜಡನೂ ಯಾವ ಚೇತನವೂ ಪೂರ್ಣವಾಗಿ ನಮ್ಮನ್ನ ಯಾವುದೇ ಕೆಲಸಕ್ಕೆ ತೊಡಗಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆ ಶಕ್ತಿ ಇಲ್ಲ. ಹಾಗೆ ನಮಗೂ ಕೂಡ ಆ ವಸ್ತುವನ್ನ ಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಶಕ್ತಿ ಇಲ್ಲ. ಇಬ್ಬರೂ ಅಸ್ವತಂತ್ರರಾದ್ರಿಂದ ಇಬ್ಬರ ಆ ಶಕ್ತಿಯು ಕೂಡ ಕೆಲಸ ಮಾಡೋದಿಲ್ಲ. ಅದರಿಂದ ನಮ್ಮೆಲ್ಲರನ್ನೂ ಪ್ರೇರಿಸುವಂಥ ಸ್ವತಂತ್ರನಾದಂಥ ಒಬ್ಬ ಇರ್ತಾನೆ. ಅವನು ತಾನು ಸ್ವತಂತ್ರನಾದ್ರಿಂದ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೇನೆ ನಮ್ಮನ್ನ ಪ್ರೇರಿಸ್ತಾನೆ. ಅದರಿಂದ ಸ್ವತಂತ್ರ ತತ್ವವೊಂದನ್ನು ಹೀಗೆ ಒಪ್ಪಬೇಕು ಅಂತ ತಾತ್ಪರ್ಯ. ಇಲ್ಲೇನು ಈಗ ಸ್ವತಂತ್ರ ತತ್ವವನ್ನು ಒಪ್ಪಬೇಕು ಅಂತ ಈಗ ಒಂದು ತರ್ಕ ಮಾಡಿದಂತೆ ಕಾಣಿಸ್ತದಲ್ಲ, ಎಲ್ಲ ತರ್ಕದ ಹಿಂದೆ ಶಾಸ್ತ್ರದ ಆಧಾರವೇ ಇರ್ತದೆ. ಕೇವಲ ತರ್ಕದಿಂದ ಸ್ವತಂತ್ರ ತತ್ವವನ್ನು ಒಪ್ಪಲೇಬೇಕು, ನಾವು ಒಪ್ಪಲೇ ಹೋದ್ರೆ ಮತ್ತೇನೋ ತೊಂದರೆ ಇದೆ ಅಂತ ಕೇವಲ ತರ್ಕ ಬಲದಿಂದ ಸಾಧನೆ ಮಾಡುವ ಉದ್ದೇಶ ಶಾಸ್ತ್ರಕಾರರಿಗೆ ಇರೋದಿಲ್ಲ. ಅದು ಸ್ವತಂತ್ರನಾದ ತತ್ವ ಅಂತ ಭಗವಂತನನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮೂಲಕ ಅದನ್ನ ನಾವು ತಗೊಳ್ಬೇಕು. ಅದಕ್ಕಾಗಿಯೇ ಈ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಥರದ ಪ್ರಮಾಣಗಳಿದೆಯಲ್ಲ, ಅಲ್ಲಿ ಪ್ರತ್ಯಕ್ಷವನ್ನು ಬದಿಗಿಡೋಣ. ನಮ್ಮ ಪ್ರತ್ಯಕ್ಷ ಅಂತ ಅನ್ನೋದು ಇದನ್ನ ಈಗ ವಿಷಯೀಕರಿಸೋದಿಲ್ಲ, ಈ ಅಲೌಕಿಕ ವಸ್ತುಗಳನ್ನು, ಅತೀಂದ್ರಿಯ ವಸ್ತುಗಳನ್ನು. ಆದರೆ ಇನ್ನು ಆಗಮ ಮತ್ತು ತರ್ಕ ಅಂತ ಎರಡಿದೆಯಲ್ಲ, ಆಗಮದ ಬೆಂಬಲ ಇಲ್ಲದೇ ಇರುವಂತಹ ತರ್ಕವನ್ನ ನಾವು ನೆಚ್ಚಿಕೊಳ್ಳಿಕ್ಕೆ ಬರೋದಿಲ್ಲ, ಅದನ್ನು ಬಿಟ್ಬಿಡೋಣ. ಆದರೆ ಯಾವ ಒಂದು ಆಗಮ ತಾನು ಆಗಮನೂ ಆಗಿದೆ, ಅದೇ ತರ್ಕವನ್ನು ಹೇಳ್ತಾ ಇರ್ತದೆ, ಆಗಮವೇ ತರ್ಕವನ್ನು ಹೇಳಿಬಿಟ್ರೆ ಅದು ಬಹಳ ಪ್ರಬಲವಾದಂತಹ ಪ್ರಮಾಣ ಆಗ್ತದೆ. ಅದನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿರೋದು ಹಿಂದೆ. ಇದಿನಾಮ ಪರೋ ನ ಭವೇತ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್ ಅಂತ ಆಚಾರ್ಯ ಹೇಳಿದ ಆ ವಾಕ್ಯ ಏನಿದೆ, ಭಗವಂತ ಒಂದು ವೇಳೆ ಸರ್ವೋತ್ತಮ ಅಲ್ಲದೆ ಹೋದ್ರೆ ಆ ಜಗತ್ತು ಅವನ ವಶದಲ್ಲಿ ಹೇಗಿರ್ತಿತ್ತು? ಮತ್ತೆ ಅದು ಭಗವಂತನ ವಶದಲ್ಲಿ ಇಲ್ಲದೆ ಹೋಗಿದ್ರೆ ಅದಕ್ಕೆ ನಿತ್ಯ ಸುಖ ಯಾಕೆ ಆಗ್ತಿರ್ಲಿಲ್ಲ? ಕಥಮೇವಚ ನಿತ್ಯ ಸುಖಂ ನ ಭವೇತ್. ಆದ್ರಿಂದ ನಮಗೆ ನಿತ್ಯ ಸುಖ ಇಲ್ಲ, ಆದ್ರಿಂದ ನಾವು ಯಾರ್ದೋ ಒಬ್ಬರು ವಶರಾಗಿದ್ದೀವಿ ಅಂದ್ರೆ ಆದ್ರಿಂದ ಭಗವಂತ ಸರ್ವೋತ್ತಮ ಆಗಿದ್ದಾನೆ ಅಂತ ಹೀಗೆ ಅದನ್ನು ತೋರಿಸಿದ್ದಾರೆ. ಹೀಗೆ ಅದು ಆಚಾರ್ಯರ ವಾಕ್ಯ ಅದು ಆಗಮದ ರೂಪದಲ್ಲಿ ಕೆಲಸ ಮಾಡ್ತದೆ, ಹಾಗೆ ಯುಕ್ತಿ ರೂಪದಲ್ಲಿಯೂ ಕೆಲಸ ಮಾಡ್ತದೆ. ಹೀಗೆ ಆಗಮತ್ವನೂ ಯುಕ್ತಿತ್ವನೂ ಎಲ್ಲಿದೆಯೋ ಅಂಥ ವಾಕ್ಯ ಹೆಚ್ಚು ಪ್ರಬಲ ಆಗ್ತದೆ. ಅದನ್ನೊಂದನ್ನು ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದನ್ನ ಹಿಂದೆ ತತ್ವಸಂಖ್ಯಾನದಲ್ಲೂ ನೋಡಿದ್ದೇವೆ, ಇಲ್ಲಿಯೂ ಕೂಡ ಈಗ ನೋಡ್ತಾ ಇರುವುದು ಅದನ್ನೇ. ಆದರೆ ಇಲ್ಲಿ ಸ್ವಯಂ ವೇದವ್ಯಾಸರಾಗಲಿ ಅಥವಾ ಆಚಾರ್ಯರಾಗಲಿ ಈ ತರ್ಕವನ್ನು ಮಾಡಿಲ್ಲ, ಇದನ್ನು ಜಯತೀರ್ಥರು ಹೇಳಿದ್ದಾರೆ. ಆದರೆ ಇದು ಅವರಿಬ್ಬರಿಗೂ, ವೇದವ್ಯಾಸರಿಗೂ ಮತ್ತು ಆಚಾರ್ಯರಿಬ್ಬರಿಗೂ ಕೂಡ ಇದು ಸಮ್ಮತ ಅಂತ ನಾವು ತಿಳ್ಕೊಳ್ಬಹುದು ಈ ತರ್ಕವನ್ನು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.